12 ಇಂಟು 3 ಬ್ರಾಕೆಟ್ನಲ್ಲಿದೆ ಇಂಟು 10 ಅನ್ನು ಬೇರೆ ರೀತಿಯಲ್ಲಿ ಬರೆಯಲು ಗುಣಾಕಾರದ ಸಹವರ್ತನಾ ನಿಯಮವನ್ನ ಬಳಸಿ ಎರಡೂ ಯುಕ್ತಿಗಳು ಒಂದೇ ರೀತಿಯ ಫಲಿತಾಂಶಗಳನ್ನು ಹೊಂದಿವೆ ಎಂದು ತೋರಿಸಲು ಅವುಗಳನ್ನು ಸರಳಗೊಳಿಸಿ. ಈ ಕೊಟ್ಟಿರುವ ಯುಕ್ತಿಯನ್ನ ಪರಿಗಣಿಸಿದ್ರೆ 12 ಇಂಟು 3 ಇಂಟು 10 ಇದನ್ನ ಮತ್ತೆ ಬರ್ಕೊಳ್ಳೋಣ. ಇದನ್ನ ಬಿಡಿಸ್ಬೇಕಾದ್ರೆ ನಾವು ಮೊದಲಿಗೆ 12 ಇಂಟು 3 ಬಿಡಿಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಬ್ರಾಕೆಟ್ನ ಒಳಗೆ ಕಂಡು ಬರ್ತಿದೆ. 12 3ಲಿ 36, 36 ಇಂಟು 10 ಆಗೇ ಇರುತ್ತೆ. ಹಾಗಾಗಿ 36 ಇಂಟು 10 ಬಂದು 360 ಕೊಡುತ್ತೆ. ಈಗ ಗುಣಾಕಾರದ ಸಹವರ್ತನಾ ನಿಯಮದ ಪ್ರಕಾರ ಯಾವುದೇ ಕ್ರಮದಲ್ಲಿ ಸಂಖ್ಯೆಗಳನ್ನ ಗುಂಪು ಮಾಡಿ ಗುಣಾಕಾರವನ್ನು ಮಾಡಿದ್ರೂ ಕೂಡ ನಮ್ಗೆ ಸಿಗೋ ಉತ್ತರ ಒಂದೇ ಆಗಿರ್ಬೇಕು. ಅಂದ್ರೆ 12 ಇಂಟು 3 ಇಂಟು 10ರಲ್ಲಿ ನಾವು 3 ಇಂಟು 10ನ್ನ ಒಂದು ಗುಂಪು ಮಾಡೋಣ. ಆಗ ನಮ್ಗೆ 12 ಇಂಟು 3 ಒಂದು ಗುಂಪು ಮಾಡಿ ಅದಕ್ಕೆ ಸಿಕ್ಕ ಉತ್ತರವನ್ನ 10ರ ಜೊತೆ ಗುಣಿಸಿದಾಗ ಸಿಕ್ಕ ಉತ್ತರವೇ ಸಿಕ್ಕಿದ್ರೆ ಫಲಿತಾಂಶಗಳು ಒಂದೇ ಆಗಿದಾವೆ ಅಂತ ನಾವು ಹೇಳ್ಬೋದು. ಹಾಗಾಗಿ 3 ಇಂಟು 10ನ್ನ ಮೊದಲಿಗೆ ಬಿಡಿಸೋದಾದ್ರೆ 3 ಇಂಟು 10 ಬಂದು 30 ಇಂಟು 12 ಹಾಗೆ ಇರುತ್ತೆ. 12 3ಲಿ 36, ಒಂದು ಸೊನ್ನೆಯನ್ನ ಸೇರಿಸಿದ್ರೆ 360. ಹಾಗಾಗಿ ಎರಡೂ ವಿಧಾನಗಳಲ್ಲಿ ನಮ್ಗೆ ಸಿಕ್ತಿರೋ ಉತ್ತರ ಬಂದು 360. ಅಂದ್ರೆ ಗುಣಾಕಾರದ ಸಹವರ್ತನಾ ನಿಯಮದ ಪ್ರಕಾರ ನಾವು ಯಾವುದೇ ಕ್ರಮದಲ್ಲಿ ಗುಣಾಕಾರ ಮಾಡಿದ್ರೂ ಕೂಡ ನಮ್ಗೆ ಸಿಗೋ ಉತ್ತರ ಒಂದೇ ಆಗಿರುತ್ತೆ.